ಅಯ್ಯೋ, ಇವತ್ತು ಬೆಳಗ್ಗೆನೆ ಯಾವ ತರ ಹೇಳಿದ್ರು ಗೊತ್ತಾ ನಮ್ಮತ್ತೆ. ಕೆಲ್ಸಕ್ಕೆ ಬೇರೆ ಹೋಗಲ್ಲ, ಮನೆಯಲ್ಲೂ ಅಡಿಗೆ ಮಾಡಲ್ಲ, ಅದು ಸರಿ ಆಗಿಲ್ಲ, ಇದು ಸರಿ ಆಗಿಲ್ಲ, ಎಷ್ಟು ಕೆಲಸ ಮಾಡಿದ್ರು ಏನಾದ್ರೂ ಹೇಳ್ತಾ ಇರ್ತಾರೆ ಗೊತ್ತಾ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾಗೆ ಇನ್ನಾರೋ ಹೇಳ್ತಾರೆ, ನಾದ್ನಿ ಹೇಳ್ತಾಳೆ, ಅತ್ತೆ ಹೇಳ್ತಾಳೆ, ಗಂಡ ಹೇಳ್ತಾರೆ. ಅಯ್ಯೋ, ಈ ಚುಚ್ಚು ಮಾತಿಂದ ನಮ್ಗೆ ಸಾಕಾಗೋಗಿದೆ. ಹಾಗಂತ ಹೇಳೋರು ನೀವೊಬ್ರ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ತೆ ಪ್ರೀತಿ ವೀಕ್ಷಕರೇ, ಜೀವನ ಪ್ರಣತಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ಬದುಕಿಗೆ ಒಂದು ದಾರಿದೀಪವನ್ನ ತೋರಿಸುವಂತಹ ವಾಹಿನಿ. ದಯವಿಟ್ಟು ಪ್ರೀತಿಯಿಂದ ನೋಡಿ, ಇಷ್ಟ ಆದಾಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇಂತಹ ವಿವಿಧವಾದ ಮೋಟಿವೇಶನ್ ವಿಡಿಯೋಗಳು ಪ್ರತಿದಿನ ನಿಮಗೋಸ್ಕರ ಬರುತ್ತೆ. ನಾನು ನಿಮ್ಮ ಲೈಫ್ ಕೋಚ್ ಶೀಲಾ ಭಟ್. ಫ್ರೆಂಡ್ಸ್, ತುಂಬಾ ಸರಿ ಈ ಚುಚ್ಚು ಮಾತಿದೆಯಲ್ಲ, ಅದನ್ನ ತಡೆದುಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ? ಯಾಕೆ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಕೆಲಸ ಮಾಡಿದ್ರು ಈ ತರ ಚುಚ್ಚು ಮಾತಾಡ್ಬಿಟ್ರಲ್ಲ, ನೀನ್ ಇದಕ್ಕೆ ಅರ್ಹಳಲ್ಲ ಅಂತ ತುಂಬಾ ಹೇಳ್ತಾ ಇರುತ್ತೆ ಅಲ್ವಾ? ಸೊ ಅವಾಗ ಎಲ್ಲರ ಮೇಲೆ ಸಿಟ್ಟು ಬರಕ್ ಶುರುವಾಗುತ್ತೆ. ಕೊನೆಗೆ ನಿಮ್ಮೇಲೂ ನಿಮ್ಗೆ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಆ ಸಿಟ್ಟು ಆಮೇಲೆ ಮಕ್ಕಳ ಮೇಲೆ ತಿರುಗುತ್ತೆ. ಯಾರು ಗಂಡ ಅಲ್ಲದೆ ಬೇರೆ ಯಾರಾದ್ರೂ ಹೇಳಿದ್ರೆ ಗಂಡನ ಮೇಲೆ ತಿರುಗುತ್ತೆ. ಒಟ್ಟಲ್ಲಿ ನಿಮ್ಮ ಹೃದಯಕ್ಕೆ ಯಾರು ಹತ್ರ ಇದ್ದಾರೆ, ದುರ್ಬಲರು ಇದ್ದಾರೆ ಅಂತ ಅನ್ಸುತ್ತೆ, ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಇರುತ್ತೆ, ಅವ್ರ ಕಡೆ ಆ ಒಂದು ಸಿಟ್ಟು ತಿರುಗಿ ಅಲ್ಲೂ ಸಂಬಂಧ ಹಾಳಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಚುಚ್ಚು ಮಾತನ್ನ ನಿಭಾಯಿಸೋದು ಹೇಗೆ? ಹೌದು, ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಎಷ್ಟೋ ಸಾರಿ. ಈ ಚುಚ್ಚು ಮಾತನ್ನ ನಿಭಾಯಿಸುವಾಗ ತುಂಬಾ ಪ್ರಬುದ್ಧವಾದ ಮಹಿಳೆಯರು ಹೇಳಿದ್ದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಏನ್ ಮಾಡ್ತಾರೆ ಅವರು? ಫಸ್ಟ್ ಆ ಮಾತುಗಳಿಗೆ ಗಮನ ಕೊಡೋದಿಲ್ಲ. ಅವ್ರು ಯಾರೇ ಹೇಳಿರ್ಲಿ, ಅದು ತುಂಬಾ ಅಥೆಂಟಿಕೇಟಿವ್ ಪರ್ಸನ್ ಅಂತ ನೀವೇನು ಅನ್ಕೊಂಡಿದ್ದೀರಾ, ಅದು ಅತ್ತೆನೋ ಮಾವನೋ ಅಥವಾ ಗಂಡನೋ ಯಾರೋ ಮೈದನೋ ಯಾರೇ ಇರ್ಲಿ, ಅವರು ಹೇಳಿದ ಮಾತಿಗೆ ಫಸ್ಟ್ದಾಗಿ ಗಮನ ಕೊಡ್ಬೇಡಿ, ಇಗ್ನೋರ್ ಮಾಡಿ. ಆದಾಗ್ಯೂ ಅಂತ ಮಾತನ್ನ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ಬೇಡ ಅಂದ್ರೂ ಅದು ಹೃದಯಕ್ಕೆ ಹಾಂಟ್ ಮಾಡ್ತಾ ಇರುತ್ತೆ. ಮರೆಯಕ್ ನೋಡ್ದಂಗ್ ನೆನಪಾಗಿ ದುಃಖ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಸುಮ್ಮನೆ ಒಂದ್ ಕಡೆ ಹೋಗಿ ಹತ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಅಳೋದು ತಪ್ಪಲ್ಲ, ಆದ್ರೆ ಯಾರಿಗೂ ಕಾಣದೆ ಹೋದಾಗೆ ಹತ್ಕೊಳ್ಳಿ, ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳಿ. ಅವಾಗ ಅವ್ರಿಗೆ ಏನೋ ಒಂದು ವಿಘ್ನ ಸಂತೋಷಗಳಿಂತವರೆಲ್ಲ ಚುಚ್ಚು ಮಾತಾಡೋರು ಏನ್ ಗೊತ್ತಾ, ನಿಮ್ಮ ಸಂತೋಷವನ್ನ, ನಿಮ್ಮ ಪಾಸಿಟಿವಿಟಿಯನ್ನ ತಡೆದುಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ. ಹಾಗಾಗಿ ನಿಮ್ಮನ್ನು ಸ್ವಲ್ಪ ಮಾತಿನಲ್ಲಿ ಚಿವುಟಿ ಸ್ವಲ್ಪ ನೋವು ಮಾಡಿ ಆ ನೋವನ್ನ ಆನಂದಿಸುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಆದ್ರಿಂದ ಅವ್ರ ಎದುರುಗಡೆ ಅವರನ್ನ ಸಮಾಧಾನ ಪಡಿಸ್ಬೇಡಿ, ಅವ್ರು ಇನ್ನ ಹೆಚ್ಕೊಂಡ್ಬಿಡ್ತಾರೆ. ಅದ್ರ ಬದಲು ಇಗ್ನೋರ್ ಮಾಡಿದ ಹಾಗೆ ಮಾಡಿ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳಿ. ಇದು ಎರಡನೇ ಟಿಪ್. ಮೂರನೇದೇನ್ ಗೊತ್ತಾ, ಆ ಚುಚ್ಚು ಮಾತಲ್ಲಿ ಏನಾದ್ರೂ ಸತ್ಯ ಇದೆಯಾ ಅಂತ ನೋಡಿ. ಆ ಸತ್ಯವಾದ ಅಂಶ ಇದ್ರೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಅಂತ ತಕ್ಷಣ ನೆನಪಾಯ್ತು, ಈ ವಾಹಿನಿಯಲ್ಲಿ ಪೂರ್ತಿ ಬರುವಂತದ್ದು ನಿಮ್ಮನ್ನ ನೀವು ವ್ಯಕ್ತಿಗತವಾಗಿ, ಅದು ಆರೋಗ್ಯ ಇರ್ಬೋದು, ಮಾನಸಿಕ ಲೈಂಗಿಕ ಒಂದು ಆರೋಗ್ಯ ಇರ್ಬೋದು, ಹಾಗೆ ಫೈನಾನ್ಷಿಯಲ್ ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಪೇರೆಂಟಿಂಗ್ ಇರ್ಬೋದು, ಇದಕ್ಕೆಲ್ಲ ನಿಮ್ಮನ್ನ ನೀವು ಉತ್ತಮಗೊಳಿಸುವಂತಹ ಮಾಹಿತಿಗಳು ಬರ್ತವೆ. ಆದ್ರಿಂದ ಇಲ್ಲಿ ಈ ಮಾಹಿತಿಗಳಿಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವಶ್ಯಕ. ಎರಡನೇದು, ಈ ಉತ್ತಮಗೊಳಿಸುವ ಮಾಹಿತಿಗಳನ್ನ ನೀವು ತೆಗೆದುಕೊಂಡು ಹೇಳಿದಲ್ಲ, ಆ ಚುಚ್ಚು ಮಾತುಗಳಲ್ಲಿ ಏನಾದ್ರೂ ಸತ್ಯ ಇದ್ರೆ, ಕೆಲವೊಂದ್ಸರಿ ಹೇಳ್ತಾರೆ, ಅವ್ರು ಹೇಳಿದ್ರೆ ಸತ್ಯ ಇರುತ್ತೆ, ಏನೇನ್ ತುಂಬಾ ಹಾಗೆ ಹೀಗೆ ಅಂತಂದ್ರೆ ನಮ್ಗೆ ತುಂಬಾ ಹರ್ಟ್ ಆಗುತ್ತೆ. ಆ ಮೂಮೆಂಟ್ ಹರ್ಟ್ ಆದ್ರೂ ಕೆಲವೊಂದ್ಸರಿ ಅವ್ರ ಮಾತಲ್ಲಿ ಸತ್ಯ ಇರುತ್ತೆ. ಆ ಸತ್ಯ ಹೌದಾ ಅಲ್ವಾ ಅಂತ ನೋಡಿ, ಅದು ಸತ್ಯ ಆಗಿದ್ರೆ ತೆಗೆದುಕೊಂಡು ಬದಲಾಯಿಸ್ಕೊಳ್ಳಿ. ಅದರಿಂದ ನಿಮ್ಗೇನ್ ಹಾನಿ ಆಗಲ್ಲ, ನಿಮ್ಗೆ ಇನ್ನ ಒಳ್ಳೇದಾಗುತ್ತೆ. ಒಂದ್ ವೇಳೆ ಅಲ್ಲದನ್ನ ಹೇಳಿದ್ರೆ ಅವಾಗ ತುಂಬಾ ಸಿಟ್ಟು ಬರುತ್ತೆ, ಬೇಜಾರಾಗತ್ತಲ್ವಾ. ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಇವರು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾರೆ, ನಾನು ಹಾಗಲ್ಲ, ನಿಮ್ಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ.
ಆದ್ರೆ ಅವರು ಕೇಳುವಂತಹ ವ್ಯಕ್ತಿನ ಅಥವಾ ಕೇಳಿ ಅವ್ರು ಬದಲಾಗುವಂತ ವ್ಯಕ್ತಿನ ಯೋಚನೆ ಮಾಡ್ಬೇಕಾಗುತ್ತೆ. ತುಂಬಾ ಸರಿ ಅವ್ರಿಗೇನ್ ಬದಲಾಗ್ಬೇಕು ಅಥವಾ ಇದ್ ಮಾಡ್ಬೇಕು ಅಂತಿರಲ್ಲ, ಬದ್ಲಿಗೆ ಅದನ್ನೇ ಇಶ್ಯೂ ಆಗಿ ಇಟ್ಕೊಂಡು ಇಡೀ ಊರಿಗೆಲ್ಲ ನಿಮ್ಮನ್ನ ಕೆಟ್ಟವರು ಅಂತ ಬಿಂಬಿಸುವ ಒಂದು ಹುನ್ನಾರವೂ ಇರುತ್ತೆ. ಆದ್ರಿಂದ ಅವ್ರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಆ ಉದ್ದೇಶದಲ್ಲಿ ನಿಮ್ಮ ಒಳಿತಿದೆಯಾ ಇಲ್ವಾ ಅದನ್ನ ನೋಡ್ಕೊಂಡು ಅವರನ್ನ ಎದುರಿಸಿ. ಒಂದ್ ವೇಳೆ ಅವರು ಬದಲಾಗದೆ ಹೋದವರು ಆ ಒಂದು ಅವಕಾಶವನ್ನ, ನೀವು ಪ್ರತಿವಾದವನ್ನ ಮಾಡೋದನ್ನ ಕಾಯ್ತಾ ಇರುವಂತವರಾಗಿದ್ರೆ ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ, ಸುಮ್ಮನೆ ನಿಮ್ ಪಾಡಿಗೆ ನೀವು ಏನು ಮಾತಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಏನಕ್ಕೆ ಇವ್ರು ಬಗ್ಗಲ್ಲ, ಇದೊಂಥರ ಹೆಮ್ಮೆ ಚರ್ಮ ಅಂತ ಅಂದ ತಕ್ಷಣ ಅವರ ಒಂದು ಪರೋಕ್ಷ ಯುದ್ಧ ಇರುತ್ತಲ್ಲ, ಚುಚ್ಚು ಮಾತಿನ ಯುದ್ಧ ಸ್ಟಾಪ್ ಆಗುತ್ತೆ. ಲಾಸ್ಟ್ ಅಲ್ಲಿ ಹೇಳೋದಾದ್ರೆ ಅವರ ಪರಿಸ್ಥಿತಿಯನ್ನ ಗಮನಿಸಿ. ಈ ಚುಚ್ಚು ಮಾತು ಹೇಳುವವರು ಹೆಚ್ಚಾಗಿ ಅಸೂಯೆಯಿಂದ ಹೇಳ್ತಿರ್ತಾರೆ. ಯಾವುದು ನಿಮ್ಮ ಹತ್ರ ಇದೆ ಅವ್ರ ಹತ್ರ ಇಲ್ಲ ಅಂತ ಅನಿಸುತ್ತೆ, ಅದನ್ನ ತೆಗೆದು ನಿಮ್ಮ ಬಗ್ಗೆ ಚುಚ್ಚು ಮಾತನ್ನ ಹೇಳ್ತಾರೆ. ಆದ್ರಿಂದ ಆ ಚುಚ್ಚು ಮಾತು ಅವರ ಯಾವ ಪರಿಸ್ಥಿತಿಯಿಂದ ನಿಮ್ಗೆ ಬಂದಿದೆ ಅನ್ನೋದನ್ನ ಗಮನಿಸಿ. ಅವಾಗ ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಓ ಈ ಇವರಿಗೆ ಈ ತರ ಹೀಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಒಂಥರ ಕೆಲವೊಂದ್ಸರಿ ಅನುಕಂಪನ ಬರ್ಬೋದು. ಉದಾಹರಣೆಗೆ ನೀವು ಒಂದು ಸಿನಿಮಾ ನಾಯಿ ನೆರಳು ಕಾದಂಬರಿ ಅದ್ರಲ್ಲೆಲ್ಲ ನೋಡಿರ್ಬೋದು, ಒಂದು ವಿಧವೆ ಅಥವಾ ಡಿವೋರ್ಸಿ ಅಥವಾ ಇನ್ಯಾರೋ ತಮಗೆ ಸಿಗದೆ ಹೋದ್ದು ತನ್ನ ಜೊತೆಗಿರುವಂತಹ ಸುತ್ತಲೂ ಇರುವಂತವ್ರಿಗೆ ಯಾರಿಗೂ ದಕ್ಕದಾಗ ಅವರು ಮಾತನಾಡೋದನ್ನ ನೀವು ಕೇಳಿಸ್ಕೊಂಡಿರ್ತೀರ. ಅಸಹ್ಯವಾಗಿರುತ್ತೆ, ಕೆಲವೊಂದ್ಸರಿ ತಡ್ಕೊಳಕ್ಕಾಗಲ್ಲ, ಅಷ್ಟು ಸಿಟ್ಟು ಬರುತ್ತೆ, ತುಂಬಾ ಚುಚ್ಚು ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಅವರಿಗೆ ಸಿಗದ ಸುಖ ಅಥವಾ ಇನ್ಯಾವುದೋ ಒಂದು ಇದು ಅವರಿಗೆ ಬೇರೆಯವರಿಗೆ ಸಿಕ್ತಲ್ಲ ಅನ್ನುವ ನೋವು, ಅಸೂಯೆ ಆ ರೀತಿ ಮಾತಾಡ್ತಾ ಇರುತ್ತೆ. ಮಕ್ಕಳಿಲ್ಲದವರು, ಮಕ್ಕಳಾದವರು, ಈ ತರ ಹೇಳ್ದಲ್ವಾ, ಯಾವುದು ಶ್ರೀಮಂತಿಕೆ ಇದ್ದವರು, ಶ್ರೀಮಂತಿಕೆ ಇಲ್ದೋದವರು, ನೀವು ಕೇಳಿ ನೋಡಿರ್ಬೋದು. ತುಂಬಾ ಜನ ಶ್ರೀಮಂತಿಕೆ ಬಂದ ತಕ್ಷಣ ಓ ಅವನು ಹಂಗೆ ಯಾರನ್ನ ಹೊಡೆದು ತಗೊಂಡ ಅಥವಾ ಬ್ಲಾಕ್ ಮನಿ ಆಯ್ತು, ಈ ತರ ಅವ್ರ ಬಗ್ಗೆ ಒಂಥರ ಕೆಟ್ಟದಾಗ, ಆ ದುಡ್ಡೇ ಕೆಟ್ಟದು, ದಾರಿಲಿ ಬಂದಿದೆ ಅನ್ನೋ ತರ ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಈ ತರ ಎಲ್ಲ ಒಂದು ಸಣ್ಣ ಸಣ್ಣ ಸೂಕ್ಷ್ಮಗಳು, ಮನಸ್ಸಿನ ಸೂಕ್ಷ್ಮಗಳು ಇರ್ತವೆ. ಸೊ ಹಾಗಾಗಿ ಅವರು ಯಾವ ಆಂಗಲ್ ಅಲ್ಲಿ ಹೇಳಿದ್ದಾರೆ, ಅವರ ಅನುಕಂಪಕ್ಕೂ ಕೆಲವೊಂದ್ಸರಿ ಪಾತ್ರರಾಗ್ಬೇಕಾಗತ್ತೆ ಅಂತ ನಿಮ್ಗನ್ಸಿದ್ರೆ ಒಂದು ಸಣ್ಣ ಅನುಕಂಪ ತೋರಿಸಿ ಬಿಟ್ಬಿಡಿ. ಸೊ ಇದೆಲ್ಲವನ್ನ ನೀವು ಗಮನಿಸುವ ಒಂದು ಪ್ರಬುದ್ಧತೆಯನ್ನ ಗಳಿಸಿದಾಗ ನಿಮ್ಮ ಜೀವನ ತುಂಬಾ ಸಂತೋಷವಾಗಿ ಆನಂದವಾಗಿರುತ್ತೆ. ಆ ಚುಚ್ಚು ಮಾತುಗಳು ನಿಮ್ಮನ್ನು ಯಾವ ಕಾರಣಕ್ಕೂ ಹೊಂಟು ಮಾಡಲ್ಲ, ಕಾಡಲ್ಲ. ಸೊ ಈ ರೀತಿ ನಿಮ್ಮ ಚುಚ್ಚು ಮಾತುಗಳನ್ನ ನಿಭಾಯಿಸ್ಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಹೌದು ಅನ್ಸಿದ್ರೆ, ಇಷ್ಟ ಅನ್ಸಿದ್ರೆ, ಅಥವಾ ನಿಮ್ಗೆ ಇದು ಅಪ್ಲೈ ಆಗುತ್ತೆ, ಉಪಯೋಗ ಆಯ್ತು ಅನ್ಸಿದ್ರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರ ಜೀವನನೂ ಚೆನ್ನಾಗಾಗ್ಲಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಪ್ರೀತಿಯಿಂದ ಒಂದು ಲೈಕ್ ಒತ್ಬಿಡಿ. ಸಿಗೋಣವಾ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.